ಈ ಒಂದು ಸಿನಿಮಾ ನೋಡೋಕೆ ಒಂದು ಸಾಧಾರಣ ಸಿಂಪಲ್ ಫ್ಯಾಮಿಲಿ ರೀತಿ ಕಾಣುತ್ತದೆ. ಆದರೆ ಇದರ ಒಳಗಡೆ ಒಂದು ಡೇಂಜರಸ್ ಕ್ರೈಮ್ ಕೂಡ ಇರುತ್ತದೆ. ಸೊ ಆ ಒಂದು ಕ್ರೈಮಿಗೂ ಈ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಯಾವ ರೀತಿ ಸಂಬಂಧ ಇರುತ್ತೆ, ಅದು ಏಕೆ ಕೊಲೆ ಆಗುತ್ತದೆ ಅಂತ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ತಮಿಳು ಭಾಷೆಯಿಂದ OTTಗೆ ಕಾಲ್ದಿಟ್ಟಿರುವ ಮತ್ತು ಹಾಗೆ ಕನ್ನಡ ಡಬ್ಬಿಂಗಲ್ಲಿ ನಿಮಗೆ ನೋಡಕ್ಕೆ ಸಿಗುವ ಒಂದು ಡಾರ್ಕ್ ಕಾಮಿಡಿ ಹಾಗೂ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾವಾಗಿರುವ ಪರಿಮಳ ಆ್ಯಂಡ್ ಕೋ ಎಂಬ ಒಂದು ಸಿನಿಮಾದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಈ ಒಂದು ಸಿನಿಮಾದಲ್ಲಿ ಕಾಣಿಸಿಕೊಳ್ಳುವಂಥ ಪ್ರಮುಖ ಪಾತ್ರಗಳು ಜಯರಾಮ್ ಹಾಗೂ ಊರ್ವಶಿ, ಯೋಗಿ ಬಾಬು. ಒಂದು ಒಳ್ಳೆ ಕಾಮಿಡಿ ಕೂಡ ಇದೆ, ಆದರೆ ಇದರಲ್ಲಿ ಒಂದು ಡೇಂಜರಸ್ ಒಂದು ಕ್ರೈಮ್ ಕೂಡ ಆಗಿರುತ್ತದೆ. ಒಬ್ಬ ಫ್ಯಾಮಿಲಿಯ ಮನುಷ್ಯ ತನ್ನ ಫ್ಯಾಮಿಲಿ ಕಾಪಾಡೋಕೆ ಯಾವ ರೀತಿ ಹೋರಾಡ್ತಾನೆ, ಅದು ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾನೆ ಅಂತ ಸಿನಿಮಾ ನೋಡಬೇಕು. ಸೊ ಹಾಗೆ ಆ ಒಂದು ಸಿನಿಮಾದ ಕತೆ ಇವತ್ತು ನಾನು ಕನ್ನಡ ಭಾಷೆಯಲ್ಲಿ ಕನ್ನಡ ರಿವ್ಯೂನಲ್ಲಿ ನಿಮಗೆ ಸಂಪೂರ್ಣವಾಗಿ ಕೊಡ್ತಾ ಇದ್ದೀನಿ. ಸೊ ಈ ಸಿನಿಮಾ ನಾವು ಹೇಗೆ, ಎಲ್ಲಿ, ಯಾವ OTT ಆ್ಯಪಲ್ಲಿ ಸಂಪೂರ್ಣವಾಗಿ ಕನ್ನಡ ಡಬ್ಬಿಂಗಲ್ಲಿ ನೋಡಬಹುದು ಅಂತ ನಿಮಗೆ ವಿವರವಾಗಿ ಮಾಹಿತಿ ಕೊಡ್ತೀನಿ. ಸೊ ನೀವು ಮಾಡಬೇಕದು ಒಂದೇ ಕೆಲಸ, ಸಂಪೂರ್ಣವಾಗಿ ಈ ಸಿನಿಮಾ ಎಂಡ್ವರೆಗೂ ಅಥವಾ ಈ ಒಂದು ರಿವ್ಯೂ ಕೊನೆ ತನಕ ನೋಡಿ. ನಿಮಗೆ ಸಂಪೂರ್ಣವಾಗಿ ನಿಮಗೆ ಎಲ್ಲ ಮಾಹಿತಿ ನಾನು ನಿಮಗೆ ಕನ್ನಡ ಭಾಷೆಯಲ್ಲಿ ಕೊಡ್ತೀನಿ. ಸೊ ಕಂಟೆಂಟ್ ಶುರು ಮಾಡೋಕ್ಕಿಂತ ಮುಂಚಿತವಾಗಿ ನೀವಿನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಏನಾದರೂ ಈ ಒಂದು ಸಿನಿಮಾ ಬಗ್ಗೆ ಅಭಿಪ್ರಾಯ ಅಥವಾ ಕಾಮೆಂಟ್ ಮಾಡುವ ಅನಿಸಿದರೆ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಸೊ ಬನ್ನಿ ಹಾಗಾದರೆ ಸಿನಿಮಾದ ಕತೆ ಕಡೆ ನೋಡ್ತಾ ಹೋಗೋಣ. ಈ ಒಂದು ಸಿನಿಮಾದ ಸ್ಟಾರ್ಟಿಂಗಲ್ಲಿಯೇ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಮತ್ತು ಎಲ್ಲ ಪಾತ್ರಗಳನ್ನು ಇವರು ಪರಿಚಯ ಕೂಡ ಮಾಡಿಸ್ತಾರೆ. ಆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಾಧಾರಣ ಜೀವನ ಮತ್ತು ನೆಮ್ಮದಿಯ ಬದುಕು ಕೂಡ ನಡೆಸುತ್ತಿರ್ತಾರೆ. ಆದರೆ ಅಂಥ ಒಂದು ಸಮಯದಲ್ಲಿ ಒಂದು ಮರ್ಡರ್ ಕೇಸ್ ಇವರ ಮೇಲೆ ಬರುತ್ತದೆ. ಆದರೂ ಆ ಒಂದು ಫ್ಯಾಮಿಲಿ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ಲಿ ಆ ಒಂದು ಮರ್ಡರ್ ಕೇಸ್ಗೆ, ಆ ಒಂದು ಕ್ರೈಮ್ಗೆ ಕೂಡ ಲಿಂಕ್ ಆಗಿರ್ತಾರೆ. ಆದರೆ ಈ ಒಂದು ಸಾಧಾರಣ ಬದುಕು ನಡೆಸುತ್ತಿರುವ ಆ ಒಂದು ಫ್ಯಾಮಿಲಿ ಆದರೆ ಆ ಒಂದು ಕ್ರೈಮ್ಗೆ ಯಾವ ರೀತಿ ಕನೆಕ್ಟ್ ಆಗ್ತಾರಂತ ನೋಡೋಣ. ಆದರೆ ನೋಡೋಕೆ ಇವರು ಎಲ್ಲ ಫ್ಯಾಮಿಲಿದವರು ಒಂದು ಒಳ್ಳೆ ಇನ್ವೆಸೆಂಟ್ ಆಗಿರುತ್ತಾರೆ. ಆದರೆ ಸಿಚುವೇಶನ್ ಆಗ್ಬೋದು, ಒಂದಿಷ್ಟು ಸಮಯ ಸಂದರ್ಭ ಅವರನ್ನು ಆ ಒಂದು ಕೊಲೆ ಮಾಡಿಸೋಕ್ಕೆ ಸ್ವಲ್ಪ ಸಹಾಯ ಮಾಡುತ್ತದೆ. ಅದರಿಂದ ಅವರು ಪೊಲೀಸ್ಗೆ ಕೇಸ್ ಕೂಡ ಆಗಿ ತನ್ನ ಕುಟುಂಬನೂ ಕಾಪಾಡೋಕ್ಕೆ ಆ ಒಬ್ಬ ಫ್ಯಾಮಿಲಿಯ ಒಬ್ಬ ಮನುಷ್ಯ ತುಂಬಾ ಕಷ್ಟಪಟ್ಟು ಎಲ್ಲ ರೀತಿ ಸ್ಟ್ರಗಲ್ ಪಡ್ತಾನೆ. ಆದರೆ ಸ್ಟೋರಿ ಇನ್ನಷ್ಟು ಟೆನ್ಷನ್ಗೆ ನಿಮ್ಮನ್ನು ತಳ್ಳಿ ಬಿಡುತ್ತದೆ. ಏಕೆಂದರೆ ಸ್ಟೋರಿಯಲ್ಲಿ ತೋರಿಸೋದು ಮೇನ್ ಆ ಒಂದು ಕೊಲೆ ಆಗಲು ಕಾರಣವೇನು ಮತ್ತು ಆ ಒಂದು ಕೊಲೆ ಆಗಕ್ಕೆ ಯಾರು ಕಾರಣಕರ್ತರು ಅನ್ನೋದು ತುಂಬ ರೀತಿನೇ ತೋರಿಸುತ್ತಾರೆ. ಬಟ್ ಆ ಒಂದು ಕೊಲೆ ಆಗೋಕೆ ಇವರು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಕೂಡ ಸ್ವಲ್ಪ ಸಹಾಯ ಮಾಡಿರ್ತಾರೆ. ಆದರೆ ಇದು ಅಲ್ಲಿ ಒಂದಿಷ್ಟು ಕಾಮಿಡಿ ಸೀನ್ಸ್ಗಳು ಬಂದಾಗ ಸಿಚುವೇಶನ್ ಕೂಡ ಇನ್ನೂ ಬೇಸಾಗಿ ಹೋಗುತ್ತದೆ. ಬಟ್ ಈ ಒಂದು ಸಿನಿಮಾ ಜಾನರ್ ಒಂದು ಕಾಮಿಡಿ ಕೂಡ ಇದೆ, ಅದರಲ್ಲಿ ಕ್ರೈಮ್ ಕೂಡ ಇದೆ. ಏಕೆಂದರೆ ಎಲ್ಲ ಕೂಡ ಮಿಕ್ಸ್ ಆಗಿರುವ ಈ ಒಂದು ಸಿನಿಮಾ ಚೆನ್ನಾಗಿನೇ ವರ್ಕ್ ಆಗಿದೆ. ಆದರೆ ಬಿಯಾಂಡ್ ದ ಸ್ಟೋರಿ ತುಂಬ ಡಾರ್ಕ್ ಆಗಿ ಹೋಗುತ್ತೆ. ಪೊಲೀಸರು ತಮ್ಮ ಕೇಸ್ ಯಾವ ರೀತಿ ಸಾಲ್ವ್ ಮಾಡಬೇಕಂತ ತಲೆ ಕೆಡಿಸ್ಕೊಂಡು ತುಂಬ ರೀತಿಯೇ ಒಂದಿಷ್ಟು ಸರ್ಕಸ್ ಕೂಡ ಮಾಡ್ತಾರೆ. ಆದರೆ ಕೊಲೆ ಮಾಡಿದ್ದು ಅವರ ಮಧ್ಯದಲ್ಲಿರುವಂಥ ಒಬ್ಬ ಪೊಲೀಸ್. ಆ ಒಬ್ಬ ಪೊಲೀಸ್ ಯಾವ ರೀತಿ ಸಿಕ್ಕಾಕ್ತಾನೆ ಮತ್ತು ಆ ಒಬ್ಬ ಕುಟುಂಬದ ಮೇಲೆ ಇವನು ಮಾಡುವಂಥ ದೌರ್ಜನ್ಯ ಆಗ್ಬೋದು, ಆ ಕೇಸ್ ಇವ್ರ ಮೇಲೆ ಯಾವ ರೀತಿ ಹಾಕ್ತಾನೆ, ಅದು ಕೋರ್ಟಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ. ಹಾಗೆ ಫ್ಯಾಮಿಲಿ ಸೀಕ್ರೆಟ್ ಕೂಡ ಹೈಡ್ ಮಾಡೋಕ್ಕೆ ಇವರು ತುಂಬ ರೀತಿಯೇ ಪ್ಲ್ಯಾನ್ ಮಾಡ್ತಾರೆ. ಯಾಕಂದರೆ ಅವನು ಸುತ್ತಮುತ್ತ ನಡೆಯುವಂಥ ಪ್ರಾಬ್ಲಮ್ಸ್ ಆಗ್ಬೋದು, ಅಲ್ಲಿ ನಡೆಯುವಂಥ ಘಟನೆಗಳು ಆಗ್ಬೋದು, ಎಲ್ಲವೂ ಕೂಡ ಅವರನ್ನೇ ಆ ಕೇಸಲ್ಲಿ ಸಿಕ್ಕಾಕೋಬೇಕಂತ ಎಲ್ಲ ಕೂಡ ಸಿಚುವೇಶನ್ ಕೂಡ ಡಿಮ್ಯಾಂಡ್ ಮಾಡುತ್ತವೆ. ಸೊ ಆದರೆ
ಎಲ್ಲವೂ ಕೂಡ ಪಾರಾಗಿ ಪ್ರತಿಯೊಬ್ಬರ ಕೊಟ್ಟಂತ ಪಾತ್ರ ಆಗ್ಬೋದು, ಸ್ಕ್ರೀನ್ ಪ್ಲೇ ಸಖತ್ ಆಗಿನೇ ವರ್ಕ್ ಕೂಡ ಆಗಿದೆ. ಹಾಗೆ ಸೆಕೆಂಡ್ ಹಾಫ್ ಅಲ್ಲಿ ಫುಲ್ ಸಸ್ಪೆನ್ಸ್ ಆಗಿದೆ ಮತ್ತು ಪ್ಲಸ್ ಟ್ವಿಸ್ಟ್ಗಳು ಕೂಡ ಎದುರಾಗುತ್ತವೆ ಸಿನಿಮಾದಲ್ಲಿ. ಏಕೆಂದ್ರೆ ಒಂದು ಕೊಲೆ ಕೇಸ್ ಆಗೋಕೆ ಮೇನ್ ಮೋಟಿವ್ ಆ್ಯಂಡ್ ಆ ಒಂದು ಉದ್ದೇಶ, ಆ ರೀತಿ ಒಂದು ದ್ವೇಷ, ರಿವೆಂಜ್, ಫ್ಯಾಮಿಲಿ ರಿವೆಂಜ್, ಈ ರೀತಿ ಸಾಕಷ್ಟು ಅಲ್ಲಿ ಅವರ ಕಣ್ಣಿಗೆ ಎದುರಾಗುತ್ತವೆ. ಆದರೆ ಆ ಒಬ್ಬ ಪೊಲೀಸ್ ಆಫೀಸರ್ ಅದನ್ನು ಹೇಗೆ ಬಗೆಹರಿಸ್ತಾನೆ, ತಾನು ಸಿಕ್ಕಾಕೋಲಾದೆ ಇನ್ನೊಬ್ಬರು ಸಿಕ್ಕಾಕಿಸಿ ಆ ಒಂದು ಕೇಸಿಂದ ಪಾರ್ ಕೂಡ ಆಗ್ತಾನೆ. ಸೊ ಅದು ಕೂಡ ತುಂಬ ಚೆನ್ನಾಗಿನೇ ಆಗಿದೆ. ಆದರೆ ತಪ್ಪು ಯಾರೇ ಮಾಡಲಿ ಕೋರ್ಟ್ ಪ್ರಕಾರ ಅದು ತಪ್ಪೇ, ಕಾನೂನು ಪ್ರಕಾರ ಅದು ಕೂಡ ಒಂದು ಕ್ರೈಮ್ ಕೂಡ ತಪ್ಪೇ. ಆ ಒಂದು ಕ್ರೈಮಿಗೆ ಸಹಾಯ ಮಾಡೋದು ಕೂಡ ಅದಕ್ಕಿಂತ ದೊಡ್ಡ ತಪ್ಪು. ಎಲ್ಲ ಕೂಡ ಅರ್ಥ ಮಾಡಿಸ್ತಾರೆ. ಆದರೆ ಸಿನಿಮಾ ಚೆನ್ನಾಗಿದೆ. ನಮ್ಮ ಕನ್ನಡ ಡಬ್ಬಿಂಗಲ್ಲಿ ಕೂಡ ನಿಮಗೆ ಈ ಸಿನಿಮಾ ನೋಡೋಕ್ಕೆ ಸಿಗುತ್ತದೆ. ಸೊ ಹಾಗೆ ಈ ಒಂದು ಸಿನಿಮಾದಲ್ಲಿ ಬರುವಂಥ ಪ್ರತಿಯೊಂದೊಂದು ಪಾತ್ರ ಅವರಿಗೆ ಕೊಟ್ಟಂಥ ರೋಲ್ ಆಗ್ಬೋದು, ಹಾಗೆ ಅವರು ಮಾತಾಡುವಂಥ ಶೈಲಿ, ಅವರ ಬಾಡಿ ಲ್ಯಾಂಗ್ವೇಜ್, ಎಮೋಷನಲ್ ಬಂದಾಗ ಯಾವ ರೀತಿ ನಾವು ಎಮೋಷನಲನ್ನು ಫೀಲ್ ಮಾಡಬೇಕು, ಹಾಗೆ ಆ ಒಂದು ಎಲಿಮೆಂಟ್ ಬಂದಾಗ ಕಾಮಿಡಿ ಆಗ್ಬೋದು, ಸೀರಿಯಸ್ ಬಂದಾಗ ಪೊಲೀಸರು ಎನ್ಕ್ವೈರಿ ಮಾಡುವಾಗ ಅಲ್ಲಿ ಬರುವಂಥ ಕಾಮಿಡಿ ಕೂಡ ಸಖತ್ತಾಗೇನೆ ಇದೆ. ಆದರೆ ಈ ಕಡೆ ಒಂದು ಕಡೆ ನಗು ಬರುತ್ತೆ, ಬಟ್ ಇನ್ನೊಂದು ಕಡೆ ಪೊಲೀಸ್ ಅವರು ಕೇಸ್ ಸಾಲ್ವ್ ಮಾಡೋದೇ ಅವರಿಗೆ ದೊಡ್ಡ ಒಂದು ತಲೆನೋವು ಆಗುತ್ತದೆ. ಆದರೆ ಎಲ್ಲ ಕೂಡ ಸ್ಮೂತ್ ಆಗಿ ನಡೆಯುವಂಥ ಟೈಮ್ನಲ್ಲಿ ಮತ್ತೊಂದಿಷ್ಟು ವಿಲನ್ಸ್ಗಳು ಆ ಒಂದು ಕೇಸಿಗೆ ಎಂಟ್ರಿ ಆಗ್ತಾರೆ. ಆದರೆ ಆ ಒಬ್ಬ ಕೊಲೆ ಆಗಿರುವಂಥ ವ್ಯಕ್ತಿಗೂ ರಾಜಕಾರಣಿಗಳು ಕೂಡ ತುಂಬ ದೊಡ್ಡ ಮಟ್ಟದ ಒಂದು ನೆಟ್ವರ್ಕ್ ಕೂಡ ಇರುತ್ತದೆ. ಆ ಒಂದು ಕೂಡ ಕೇಸ್ ಬಗೆಹರಿಸ್ಬೇಕಂದ್ರೆ DGP ಆಗ್ಬೋದು, SP ಆಗ್ಬೋದು, ಹಾಗೆ ಎಲ್ಲರೂ ಕೂಡ ಅವ್ರ ಮೇಲೆ ತುಂಬನೇ ಮೀಡಿಯಾಗಳ ಪ್ರೆಷರ್ ಕೂಡ ಇರುತ್ತದೆ. ಸೊ ಆತುರದಿಂದ ಏನೇನು ಮಾಡೋಕ್ಕೋಗಿ ಇವರು ಏನೇನೋ ಕೂಡ ಮಾಡ್ಕೋತಾರೆ. ಅದು ಕೂಡ ಸಖತ್ತಾಗಿನೇ ಒಂದು ಸಸ್ಪೆನ್ಸ್ ಕೂಡ ಅಲ್ಲಿ ಮತ್ತೆ ಕ್ರಿಯೇಟ್ ಕೂಡ ಮಾಡ್ತಾರೆ ಸಿನಿಮಾದ ಡೈರೆಕ್ಟರ್ ಅವರು. ಆದರೆ ಎಲ್ಲವೂ ಕೂಡ ಇನ್ನೇನು ಕೇಸ್ ಕಂಪ್ಲೀಟ್ ಆಗಿ ಮುಗಿಯಿತೋ ಅನ್ನೋ ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮತ್ತೊಂದಿಷ್ಟು ಟ್ವಿಸ್ಟ್ಗಳು ಕೂಡ ಬರುತ್ತವೆ. ಆದರೆ ಇವರು ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಮತ್ತೊಂದು ಹಿಂಟ್ ಕೊಡ್ತಾರೆ. ಇದು ಪಾರ್ಟ್ 2 ಅಲ್ಲಿ ನಾವು ಈ ಥರ ಬಗ್ಗೆ ಒಂದಿಷ್ಟು ಕಾರಣ ಆಗ್ಬೋದು, ಒಂದು ಸತ್ಯಗಳು ರಿವೀಲ್ ಮಾಡ್ತೀವಿ ಅಂತ. ಆದರೆ ಇನ್ನು ಕನ್ನಡ ಡಬ್ಬಿಂಗ್ ವಿಷಯಕ್ಕೆ ಬಂದರೆ, ಆ ಕನ್ನಡ ಡಬ್ಬಿಂಗ್ ಮಾತಾಡೋವಂಥ ಭಾಷೆ ಆಗ್ಬೋದು, ಆ ಒಂದು ಶೈಲಿ ಸಖತ್ತಾಗಿನೇ ಪರ್ಫೆಕ್ಟ್ ಆಗಿನೇ ಮ್ಯಾಚ್ ಆಗಿದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಒಂದು ಡಾರ್ಕ್ ಕಾಮಿಡಿ, ಒಂದು ಕ್ರೈಮ್ ಮಿಕ್ಸ್ ಆಗಿರುವ ಸಿನಿಮಾ ಅಥವಾ ಇಷ್ಟಪಡೋರಿದ್ರೆ ನಿಮಗಿದು ಪರಿಮಳ ಆ್ಯಂಡ್ ಕೋ ಸಿನಿಮಾ ಬೆಸ್ಟ್ ಆಪ್ಷನ್ಸ್ ಆಗಿದೆ. ಸೊ ಹಾಗೆ ಈ ಒಂದು ಸಿನಿಮಾದಲ್ಲಿ ಸಾಕಷ್ಟು ಪಾತ್ರಗಳು ಆಗ್ಬೋದು, ಯೋಗಿ ಬಾಬು ಅವರ ಒಂದು ಕಾಮಿಡಿ ಸೆನ್ಸ್ ತುಂಬ ಚೆನ್ನಾಗಿನೇ ಸಿನಿಮಾದಲ್ಲಿ ವರ್ಕ್ ಮಾಡಿದೆ. ಏಕೆಂದರೆ ಒಂದಿಷ್ಟು ಪಾತ್ರಗಳಿಗೆ ಬಂದಾಗ ಒಂದಿಷ್ಟು ಸೀರಿಯಸ್ ಸಿಚುವೇಶನ್ ನಡೆಯುವಾಗ ಯೋಗಿ ಬಾಬು ಅವರ ಎಂಟ್ರಿ ಆದಾಗ ಅವರ ಒಂದು ಕಾಮಿಡಿ ಸ್ಲಾಟ್ ಆಗ್ಬೋದು, ಕಾಮಿಡಿ ಸ್ಟೋರಿ, ಸ್ಕ್ರೀನ್ ಪ್ಲೇ ತುಂಬ ಇನ್ನಷ್ಟು ನಗು ತರಿಸುತ್ತದೆ. ಬಟ್ ಆದರೆ ಅಲ್ಲಿರುವಂಥ ಸಿಚುವೇಶನ್ ಬೇರೆ, ಇವರು ಮಧ್ಯದಲ್ಲಿ ತಲೆ ಹಾಕಿ ಕಾಮಿಡಿ ಕೂಡ ಮಾಡಿ ಸ್ವಲ್ಪ ಪೊಲೀಸರನ್ನು ಕೂಡ ಸ್ವಲ್ಪ ಒದೆ ತಿಂತಾರೆ. ಅದು ಕೂಡ ಸಖತ್ತಾಗಿ ಇಂಪ್ಯಾಕ್ಟ್ ಮಾಡಿದೆ ಸ್ಕ್ರೀನ್ ಮೇಲ್ಗಡೆ. ಹಾಗೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಜಯರಾಮ್ ಅವರ ಪಾತ್ರ ತಂದೆ ಪಾತ್ರ ಮಾಡಿದ್ದಾರೆ. ಮನೆಯ ಒಬ್ಬ ಜವಾಬ್ದಾರಿತ ಒಬ್ಬ ಗಂಡನಾಗಿ, ಮಕ್ಕಳ ತಂದೆಯಾಗಿ, ಹೆಂಡತಿಗೆ ಒಳ್ಳೆ ಗಂಡನಾಗಿ ಕೂಡ ಅವರ ಪಾತ್ರ ಚೆನ್ನಾಗಿನೇ ಇಂಪ್ಯಾಕ್ಟ್ ಮಾಡಿದೆ. ಸೊ ಹಾಗೆ ಮತ್ತು ಊರ್ವಶಿ ಅವರ ಪಾತ್ರ, ತಾಯಿ ಪಾತ್ರ ಮಾಡಿದ್ದು ಕೂಡ ಅವರು ಕೂಡ ಸಖತ್ತಾಗಿನೇ ಕಾಮಿಡಿ ಮತ್ತು ಜೊತೆಗೆ ಸೀರಿಯಸ್ ಬಂದಾಗ ಯಾವ ರೀತಿ ಇಂಪ್ಯಾಕ್ಟ್ ಆಗೋದು ಆ ಒಂದು ಸ್ಕ್ರೀನ್ ಮೇಲೆ ಸಖತ್ತಾಗಿನೇ ಪ್ರೆಸೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಹಾಗೆ ಜೂನ್ 5ಕ್ಕೆ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿತ್ತು. ಅದರಲ್ಲಿ ತಮಿಳು ಭಾಷೆಯಲ್ಲಿ ಮಾತ್ರ ನಿಮಗೆ ಸಿನಿಮಾ ನೋಡೋಕ್ಕೆ ಸಿಗ್ತಾ ಇತ್ತು. ನೀವೇನಾದರೂ ಥಿಯೇಟರ್ಗಳಲ್ಲಿ ಸಿನಿಮಾ ಮಿಸ್ ಮಾಡಿಕೊಂಡಿದ್ರೆ ನೀವು ಇವಾಗ OTTಯಲ್ಲಿ ಕೂಡ ಈ ಸಿನಿಮಾ ಸಂಪೂರ್ಣವಾಗಿ ವೀಕ್ಷಣೆ ಮಾಡಬಹುದು. ನಿಮಗೆ ಯಾವುದು ಭಾಷೆ ಬರುತ್ತೋ, ಯಾವ ಭಾಷೆಯಲ್ಲಿ ಕಂಫರ್ಟಬಲ್ ಆಗಿ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ, ನೀವು ಆ ಒಂದು ಭಾಷೆಯಲ್ಲಿನೇ ಈ ಸಿನಿಮಾ ನೋಡಬಹುದು. ಮತ್ತು ನಮ್ಮ ಕನ್ನಡ ಡಬ್ಬಿಂಗಲ್ಲಿ ಕೂಡ ನಿಮಗೆ ಈ ಸಿನಿಮಾ OTTಯಲ್ಲಿ ಕೂಡ ಸಿಗುತ್ತದೆ. ಸೊ ಚೆನ್ನಾಗಿರುವಂಥ ಒಂದು ಸ್ಕ್ರೀನ್ ಪ್ಲೇ ವರ್ಕ್ ಎಲ್ಲವೂ ಕೂಡ ಆಗಿದೆ. ಸೊ ಇದು ಆಗಿತ್ತು ಪರಿಮಳ ಆ್ಯಂಡ್ ಕೋ ಸಿನಿಮಾದ ಒಂದು ಸಣ್ಣದಾಗಿ ಇಂಪ್ಯಾಕ್ಟ್ ಆ್ಯಂಡ್ ರಿವ್ಯೂ, ಕತೆ ಡಿಸ್ಕಸ್, ಪಾತ್ರಗಳ ಇನ್ಫಾರ್ಮೇಷನ್ ವಿಡಿಯೋ. ಸೊ ಕಂಟೆಂಟ್ ಇಷ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮತ್ತೊಂದು ಮೂವಿ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.